ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಚಾಲಕನ ರಕ್ಷಣೆ ಸಹಕರಿಸಿದ ಗ್ರಾಮಸ್ಥರಿಗೆ ಹರ್ಷ ವ್ಯಕ್ತಪಡಿಸಿದ ಸಿಪಿಐ ದೌಲತ್ ಎನ್ಕೆ. ತಾಲೂಕಿನ ಮೇದಕ ಗ್ರಾಮದ ಹೈದರಾಬಾದ್ ಸಿಂದಗಿ ರಾಜ್ಯ ಹೆದ್ದಾರಿಯಲ್ಲಿ ಶುಕ್ರವಾರ ರಾತ್ರಿ ನಡೆದ ರಸ್ತೆ ಅಪಘಾತದಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಉತ್ತರ ಪ್ರದೇಶದ ಮೂಲದ ಧರ್ಮೇಂದ್ರ ಸಿಂಗ್ ಎಂಬ ಚಾಲಕನನ್ನ ಮುಧೋಳ ಪಿಐ ದೌಲತ್ ಎನ್ ಕುರಿ ಅವರ ನೇತೃತ್ವದಲ್ಲಿ ಸತತ 5 ಗಂಟೆಗಳ ಕಾರ್ಯಾಚರಣೆ ನಡೆಸಿ ರಕ್ಷಿಸಲಾಗಿದೆ. ಚಾಲಕ ಬದುಕಿರುವ ಮಾಹಿತಿ ತಿಳಿದ ತಕ್ಷಣವೇ 3 ಜೆಸಿಬಿ ಸಿಲಿಂಡರ್ ಸ್ಫೋಟಕ ಆತಂಕ ಇರುವುದರಿಂದ ಅಗ್ನಿಶಾಮಕ ಹಾಗೂ ಆಂಬ್ಯುಲೆನ್ಸ್ ತರಿಸಿ 5 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಚಾಲಕನನ್ನು ರಕ್ಷಿಸಲಾಗಿದೆ ಎಂದು ಪಿಐ ದೌಲತ್ ತಿಳಿಸಿದರು. ರಾಜ್ಯ ಹೆದ್ದಾರಿ ಮೂಲಕ ಮಹಾರಾಷ್ಟ್ರಕ್ಕೆ ತೆರಳುತ್ತಿದ್ದ ಕಬ್ಬಿನ ಸರಕು ತುಂಬಿದ ಲಾಂಗ್ ಚಸ್ಸಿ ಲಾರಿ ಹಾಗೂ ಬಿಸ್ಕೆಟ್ ತುಂಬಿದ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಸಾಗುತ್ತಿದ್ದ ಟಾಟಾ 1717 ಗೂಡ್ಸ್ ಕಂಟೇನರ್ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅವರ ಅಪಘಾತ ತೀವ್ರತೆಗೆ 2 ವಾಹನಗಳ ಮುಂಭಾಗ ನಜ್ಜುಗುಜ್ಜಾಗಿದೆ. ಲಾಂಗ್ ಚಸ್ಸಿ ವಾಹನದ ಅವಶೇಷಗಳಡಿ ಸಿಲುಕಿದ್ದು ಚಾಲಕನನ್ನು ರಕ್ಷಿಸಲಾಗಿದೆ. ಇನ್ನೊಂದು ಚಾಲಕನಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪಿಐ ದೌಲತ್ ಅವರು ಹೇಳಿದರು. ಅಪಘಾತದ ತೀವ್ರತೆ ನೋಡಿದರೆ ಅವಶೇಷಗಳಡಿ ಸಿಲುಕಿದ ಚಾಲಕ ಮೃತಪಟ್ಟಿರಬೇಕು ಎಂದು ಅನುಮಾನಗಳು ಉಂಟಾಗಿದ್ದವು. ಘಟನೆ ನಡೆದ ತಕ್ಷಣ ಸ್ಥಳದಲ್ಲಿ ಜಮಾಯಿಸಿ ಮೇದಕ ಗ್ರಾಮದ ಗ್ರಾಮಸ್ಥರು ಅವಶೇಷಗಳಡಿ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೇಳಿಬಂದವು. ಸತತ 5 ಗಂಟೆಗಳ ಕಾರ್ಯಾಚರಣೆ ನಂತರ ಚಾಲಕ ಬದುಕಿರುವುದು ತಿಳಿದು ಪೊಲೀಸರಿಗೆ ಮಾಹಿತಿ ನೀಡಿದರು. ವಿಷಯ ತಿಳಿದ ತಕ್ಷಣ ಚಾಲಕನನ್ನು ಕಲಬುರಗಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಚಾಲಕನ ಚಿಕಿತ್ಸೆ ಪಡೆಯುತ್ತಿದ್ದಾನೆ, ಅಪಾಯ ಸ್ಥಿತಿಯಿಂದ ಹೊರಬಂದಿದ್ದಾರೆ ಎಂದು ಪಿಐ ಅವರ ಪತ್ರಿಕೆಗೆ ಮಾಹಿತಿ ನೀಡಿದರು. ರಾತ್ರಿ ಸಮಯದಲ್ಲಿ ಸುಮಾರು 5 ಗಂಟೆಗಳ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ಪೊಲೀಸರಿಗೆ ಸಹಕರಿಸಿ ಒಂದು ಜೀವವನ್ನು ಉಳಿಸಲು ಪ್ರಯತ್ನ ಮಾಡಿದ್ದಕ್ಕೆ ತುಂಬ ಹೆಮ್ಮೆ ಎನಿಸುತ್ತದೆ ಎಂದು ಪಿಐ ದೌಲತ್ ಎನ್ಕೆ ಅವರು ಹರ್ಷ ವ್ಯಕ್ತಪಡಿಸಿದರು. ವರದಿ ವೆಂಕಟಪ್ಪ ಕೆ ಸುಗ್ಗಾಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.